ಆಫೀಸ್ ಅಂಗಳದಲ್ಲಿ ಬಾಳೆ ತೋಟ, ಕ್ಯಾಂಪಸ್ನಲ್ಲೇ ಸಾವಯವ ಕೃಷಿ, ಎಲ್ಲಿ ಸಿಗುತ್ತೆ ಸ್ಪೆಷಲ್ ಗಿಫ್ಟ್? ಇದೇ ಈ ಹೊತ್ತಿನ ವಿಶೇಷ ಕ್ಯಾಂಪಸ್ ಕೃಷಿ. ಬೆಂಗಳೂರಿನ ಎಲೆಕ್ಟ್ರಾನಿಕ್ಸ್ ಸಿಟಿ ಹೊಕ್ಕವರಿಗೆ ಅದೆಂಥ ಹೈಟೆಕ್ ಸಿಟಿ ಅನ್ನೋದು ಗೊತ್ತಿರುತ್ತೆ. ಐಟಿ ಕ್ಷೇತ್ರದ ಬೃಹತ್ ಕಂಪನಿಗಳು ಇರೋ ಈ ಸ್ಥಳದಲ್ಲಿ ಸದಾ ಕಂಪ್ಯೂಟರ್, ಷೇರು, ಸಾಫ್ಟ್ವೇರ್ ಬಗ್ಗೆಯೇ ಮಾತುಕತೆ. ಆದರೆ ಈ ಮಧ್ಯೆಯೂ ಅಲ್ಲಿ ಬದನೆಕಾಯಿ ಬೆಳೀತಾರೆ, ಬಾಳೆ ತೋಟ ಮಾಡಿದ್ದಾರೆ, ಇಂಗು ತೆಂಗಿನ ಮರಗಳಿವೆ ಅಂದ್ರೆ ಯಾರೂ ನಂಬಲ್ಲ. ಆದರೆ ಟೆಮ್ಕೆನ್ ಅನ್ನೋ ಬೇರಿಂಗ್ ತಯಾರಿಸೋ ಕಂಪನಿಯೊಂದು ತನ್ನ ಕ್ಯಾಂಪಸ್ನಲ್ಲೇ ಸಾವಯವ ಕೃಷಿ ಮಾಡಿ ಸೈ ಎನಿಸ್ಕೊಳ್ತಿದೆ. ಸಾಲಾಗಿ ಪಾತಿ ಮಾಡಿದ ಗಿಡಗಳು, ತೂಗಿ ತೊನೆವ ಬದನೆಕಾಯಿ ಗಿಡಗಳು, ಮಲೆನಾಡಿನ ಹಳ್ಳಿಯನ್ನ ನೆನಪಿಸುವ ಬಾಳೆಯ ತೋಟ, ಇದೆಲ್ಲ ಯಾವುದೋ ಹಳ್ಳಿನಲ್ಲಿದೆ ಅನ್ಕೋಬೇಡಿ. ಇದು ಇರೋದು ಬೆಂಗಳೂರಿನ ಐಟಿ ಪಾರ್ಕ್ ಎನಿಸ್ಕೊಂಡಿರೋ ಎಲೆಕ್ಟ್ರಾನಿಕ್ ಸಿಟಿಯ ಟಿಮ್ಕೆನ್ ಎಂಬ ಕಂಪನಿಯ ಕ್ಯಾಂಪಸ್ನಲ್ಲಿ. ವೈವಿಧ್ಯಮಯ ಬೇರಿಂಗ್ಗಳನ್ನ ತಯಾರಿಸೋ ಈ ಅಂತಾರಾಷ್ಟ್ರೀಯ ಕಂಪನಿಯ ಆವರಣದಲ್ಲಿ ಅಪ್ಪಟ ನಮ್ಮ ನೆಲದ ಗಿಡ ಮರಗಳು ನಗುತ್ತಿವೆ. ಕೇವಲ ಶೋಕಿಗೆ ಅಂತ ಲಾನ್ ಬೆಳೆಸೋ ಪರಿಪಾಠ ಇಲ್ಲಿಲ್ಲ. ಸ್ಥಳವಿದ್ದಲ್ಲೆಲ್ಲ ಗೆಣಸು, ಮೆಣಸಿನಕಾಯಿ, ಪುದೀನ, ದೊಡ್ಡ ಪತ್ರೆ ಸೊಪ್ಪು, ಹೀಗೆ ಹಳ್ಳಿಯ ಹಿತ್ತಲಲ್ಲಿ ಬೆಳೆಸೋ ಸಸ್ಯಗಳು ಇಲ್ಲಿರೋದು ವಿಶೇಷ. ಇದೇ ಕಾರಣಕ್ಕೆ ಈ ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೆ ಹೆಮ್ಮೆ ಪಡ್ತಾರೆ ಇಲ್ಲಿನ ಉದ್ಯೋಗಿಗಳು. ಈ ಕಂಪ್ನಿಲಿ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ನಾವು ಬರೀ ನಂಬರ್ಸ್ ಜೊತೆ ವರ್ಕ್ ಮಾಡ್ತಾ ಇರ್ತೀವಿ, ಸಿಸ್ಟಮ್ ಮುಂದೆ ಯಾವಾಗಲೂ ಕೂತಿರ್ತೀವಿ. ಸೊ ಏನೋ ಟೆನ್ಷನ್ ಆಯಿತು, ಏನೋ ವರ್ಕ್ ಪ್ರೆಷರ್ ಜಾಸ್ತಿ ಆಯಿತು ಅಂದಾಗ ಹೊರಗಡೆ ಒಂದು ರೌಂಡ್ ಬಂದು ಇಲ್ಲಿ ಗಾಳಿ ಎಲ್ಲ ಒಂದು ಸ್ಪೆಷಲ್ ಆಗಿದೆ. ಇಲ್ಲಿ ಈ ಥರ ವಾತಾವರಣ ನಮ್ಮ ಮನೆಗಳಲ್ಲಿ ಕೂಡ ನಮಗೆ ಸಿಕ್ಕಲ್ಲ. ಸೊ ಹಾಗಾಗಿ ಇಲ್ಲಿ ಬಂದು ಕೆಲಸ ಮಾಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಲಂಚ್ ಅವರ್ಸಲ್ಲಿ ಒಂದು 5-10 ಮಿನಿಟ್ಸ್ ಈ ಕಡೆ ಬಂದರೆ ಫುಲ್ ರಿಲ್ಯಾಕ್ಸೇಷನ್ ಸಿಗುತ್ತೆ ನಮಗೆ. ಸೊ ಐ ಆಮ್ ರಿಯಲಿ ಹ್ಯಾಪಿ ಟು ವರ್ಕ್. ಹಬ್ಬಿ ನಿಂತ ಸೋರೆಕಾಯಿ ಬಳ್ಳಿ, ಗಿಡದಲ್ಲಿ ನಗುವ ನೆಲ್ಲಿಕಾಯಿ, ಕಾಯಿ ತುಂಬಿ ನಿಂತ ತೆಂಗಿನ ಮರ, 50ಕ್ಕೂ ಹೆಚ್ಚಿರುವ ಬಾಳೆ ಗಿಡಗಳು ನೋಡುಗರ ಮನಗೆಲ್ಲುತ್ತವೆ. ಇಲ್ಲಿಯ ಗಿಡ ಮರಗಳಿಗೆ, ತರಕಾರಿ ಹಣ್ಣುಗಳಿಗೆ ಯಾವುದೇ ರಾಸಾಯನಿಕಗಳನ್ನು ಬಳಸದೆ ಸಾವಯವ ಕೃಷಿ ಪದ್ಧತಿಯಲ್ಲೇ ಬೆಳೆಸಲಾಗ್ತಾ ಇದೆ. ಟಿಮ್ಕೆನ್ನ ಟೆಕ್ಕಿಗಳಿಗೆ ಕೇವಲ ಫಾರ್ಮ್ ವಿಲ್ಲೇ ಮಾತ್ರವಲ್ಲ, ಕೃಷಿಯೂ ಸಹ ಗೊತ್ತು. ಅವರಿಗೆ ತಾವು ಬೆಳೆದದ್ದನ್ನು ತಾವು ತಿನ್ನುವ ಖುಷಿಯ ಜೊತೆ ಎಲ್ಲರೊಂದಿಗೆ ಹಂಚಿ ತಿನ್ನುವ ಆನಂದವೂ ಸಿಕ್ಕಿದೆ. ಇಲ್ಲಿ ಬೆಳೆದ ತರಕಾರಿಗಳನ್ನ ಮಾರೋದಿಲ್ಲ, ಬದಲಾಗಿ ಆಫೀಸ್ನಲ್ಲಿರೋ ಕ್ಯಾಂಟೀನ್ನಲ್ಲಿಯೇ ಬಳಸ್ತಾರೆ. ಅದಕ್ಕೂ ಮಿಕ್ಕಿ ಬೆಳೆದಾಗ ಇಲ್ಲಿರುವ 500ಕ್ಕೂ ಹೆಚ್ಚು ಉದ್ಯೋಗಿಗಳಿಗೆ ಉಚಿತವಾಗಿ ನೀಡಲಾಗುತ್ತೆ. ಈ ಬಾರಿಯ ಮಹಿಳಾ ದಿನಾಚರಣೆಯಲ್ಲಿ ಆಫೀಸಿನ ಮಹಿಳಾ ಉದ್ಯೋಗಿಗಳಿಗೆ ಇಲ್ಲಿ ಬೆಳೆದ ತರಕಾರಿ ಹಣ್ಣುಗಳನ್ನೇ ಉಡುಗೊರೆಯಾಗಿ ನೀಡಿದ್ದು ವಿಶೇಷವಾಗಿತ್ತು. ನಮ್ಮದು ವಿಮೆನ್ಸ್ ಡೇ ಇದ್ದಾಗ ಟಿಮ್ಕೆನ್ನಲ್ಲಿ ಎಸ್ಪೆಷಲಿ ಫಾರ್ ಆಲ್ ದ ಲೇಡೀಸ್ ಸ್ಪೆಷಲ್ ಗಿಫ್ಟ್ ಬಾಕ್ಸಸ್ ವಿತ್ ಫ್ರೆಶ್ಲಿ ಗ್ರೋನ್ ವೆಜಿಟೇಬಲ್ಸ್ ಮಾಡಿ ಕೊಟ್ಟರು. ಅದು ತಗೊಂಡು ಹೋದಾಗ ತುಂಬ ಖುಷಿ ಆಯಿತು. ಬಿಕಾಸ್ ಫಸ್ಟ್ ಟೈಮ್ ಯಾರಾದರೂ ನಮಗೆ ಈ ಥರ ಗಿಫ್ಟ್ ಹ್ಯಾಂಪರ್ ವಿತ್ ಓನ್ಲಿ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಮಾಡಿ ಕೊಟ್ಟಿದ್ದು. ಸೆಕೆಂಡ್ ಅಂದರೆ ವೆಜಿಟೇಬಲ್ಸ್ ಇಲ್ಲಿ ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅಟ್ಲೀಸ್ಟ್ ಒನ್ಸ್ ಅ ಮಂತ್ ಎಕ್ಸೆಸ್ ವೆಜಿಟೇಬಲ್ಸ್ ಯಾವುದ್ಯಾವುದಿದು ಫ್ರೆಶಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಮನೆಗೆ ಹೋಗೋ ಟೈಮ್ನಲ್ಲಿ ಅದು ಮನೆಗೆ ತಗೊಂಡು ಹೋದರೆ ಅದನ್ನು ಸ್ಟೋರೇಜು ಇಲ್ಲ ಕುಕ್ಕಿಂಗು ಅದರಲ್ಲೆಲ್ಲ ತುಂಬ ಈಸಿ. ಟೇಸ್ಟ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಬೇರೆ ಕಡೆಯಿಂದ ವೆಜಿಟೇಬಲ್ಸ್ ತಗೊಂಡು ಇಲ್ಲಿ ತಗೊಂಡು ಹೋದರೆ ಟೇಸ್ಟ್ ತುಂಬ ಡಿಫ್ರೆಂಟ್ ಇರುತ್ತೆ. ದೊಡ್ಡ ಪತ್ರೆ, ಪುದೀನ, ಬೇವು, ಸರ್ವ ಸಾಂಬಾರ್ ಗಿಡ, ಡಯಾಬಿಟಿಸ್ಗೆ ಮದ್ದು, ವಿಟಮಿನ್ ಗಿಡ, ಹೀಗೆ ಔಷಧೀಯ ಗುಣವುಳ್ಳ ಗಿಡಗಳು ಕೂಡ ಹಲವಾರಿವೆ. ಆಫೀಸ್ನಲ್ಲಿ ಗಿಡ ಬೆಳೆಸೋದು, ಅಲ್ಲಿ ಬೆಳೆದ ಫಲಗಳನ್ನು ಹಂಚಿ ತಿನ್ನೋದು ಉದ್ಯೋಗಿಗಳಲ್ಲಿ ಏಕಭಾವತೆಯನ್ನು ಮೂಡಿಸುತ್ತೆ. ಕಳೆದ ವರ್ಷ ಬೆಂಗಳೂರಿನಲ್ಲಿ ವಿಪರೀತ ಮಳೆ ಆಗಿ ಪ್ರವಾಹ ಪರಿಸ್ಥಿತಿ ಬಂದಾಗ ಇಲ್ಲಿ ಬೆಳೆದ ಗೆಣಸು ಹಾಗೂ ಇತರ ತರಕಾರಿಗಳನ್ನು ಲಾರಿನಲ್ಲಿ ಹೇರ್ಕೊಂಡು ಅಗತ್ಯ ಬಿದ್ದ ಸಾರ್ವಜನಿಕರಿಗೆ ಹಂಚಿದ್ದನ್ನು ಈಗಲೂ ಸಂತೋಷದಿಂದ ನೆನೀತಾರೆ ಇಲ್ಲಿನ ಅಧಿಕಾರಿಗಳು. ಹೀಗೆ ಸುಮಾರು ತರಕಾರಿ, ಬದನೆಕಾಯಿ ಎಲ್ಲ ತರಕಾರಿಗಳು ಆಲ್ಮೋಸ್ಟ್ ಬೆಳಿತೀವಿ ನಾವು. ಯಾವ ಸೀಸನಲ್ಲಿ ಚೆನ್ನಾಗಿ ಬರುತ್ತೋ ಆ ತರಕಾರಿಗಳು ಬೆಳೆದ್ಬಿಟ್ಟು ಅದನ್ನ ಸಣ್ಣ ಪ್ರಮಾಣದಲ್ಲಿ ಬಂತು ಅಂದರೆ ಎಲ್ಲ ಕ್ಯಾಂಟೀನಲ್ಲಿ ಯೂಸ್ ಮಾಡ್ತೀವಿ, ಇಲ್ಲದಿದ್ದರೆ ಎಲ್ಲ ಅಸೋಸಿಯೇಟ್ಸ್ಗೆಲ್ಲ ಕೊಡ್ತೀವಿ. ಈ ರೀತಿ ಕೆಲವು ವರ್ಷದ ಹಿಂದೆ ಹೀಗೆ ಒಂದು
ಫ್ಲಡ್ ಬಂತಲ್ಲ, ಆ ಟೈಮ್ನಲ್ಲಿ ಅಷ್ಟು ಒಂದು ಸುಮಾರು ಒಂದು 300 kg ಅಷ್ಟು ಗೆಣಸು ಬಂತು. ಅದನ್ನ ಹಾಕ್ಕೊಟ್ವಿ. ಮತ್ತು ಎಲ್ಲ ಅಸೋಸಿಯೇಟ್ಸು ಸೇರಿ ಮನೆಯಿಂದ ಎಲ್ಲ ಅಕ್ಕಿ ಎಲ್ಲ ತಂದುಕೊಟ್ರು, ಬಟ್ಟೆ ತಂದುಕೊಟ್ರು. ಆ ರೀತಿ ನಮ್ಮ ಕಂಪನಿಯಿಂದನೇ ಆಲ್ಮೋಸ್ಟ್ ಒಂದು ಗಾಡಿ, ದೊಡ್ಡ ಗಾಡಿಯಿಂದ ಎಲ್ಲ ತರಕಾರಿ ದಿನಸಿ ಎಲ್ಲ ಕಳಿಸಿದ್ವಿ. ನೆಲದ ಗಂಧ ಗಾಳಿಯನ್ನೇ ಮರೆತ ಬೆಂಗಳೂರಿಗರಿಗೆ ಹೀಗೆ ಆಫೀಸ್ನಲ್ಲೇ ನಮ್ಮ ಗಿಡ ಮರಗಳನ್ನು ಪರಿಚಯಿಸೋ, ಅವುಗಳ ಜೊತೆ ಸಂಬಂಧ ಬೆಸೆಯುವ ಟಿಮ್ಕೆನ್ ಕಂಪನಿಯ ಈ ಸಂಪ್ರದಾಯ ನಿಜಕ್ಕೂ ಮಾದರಿಯೇ ಸರಿ. ಇಲ್ಲಿ ತರಕಾರಿ ಹಣ್ಣುಗಳನ್ನು ಬೆಳೆಯೋದು ಮಾತ್ರವಲ್ಲ, ಅದೆಲ್ಲವನ್ನ ಪರಿಸರ ಸ್ನೇಹಿ ಪದ್ಧತಿಯಲ್ಲಿ ಬೆಳೆಯಲಾಗ್ತದೆ. ಇಲ್ಲಿಯ ಒಂದು ಎಲೆಯೂ ವ್ಯರ್ಥವಾಗದಂತೆ, ಹನಿ ನೀರು ಪೋಲಾಗದಂತೆ ನಿರ್ವಹಣೆ ಮಾಡಲಾಗ್ತಾ ಇರೋದು ವಿಶೇಷ. ಹೀಗೆ ಆಫೀಸ್ನ ಅಂಗಳದಲ್ಲಿ ಹಸಿರು ಕಾಲು ಮುದುರ್ಕೊಂಡು ಬಿದ್ದಿರೋದ್ರಿಂದ ಉದ್ಯೋಗಿಗಳ ಆರೋಗ್ಯ, ಉತ್ಸಾಹ ಹೆಚ್ಚಿದೆ. ಟಿಮ್ಕೆನ್ ಕಂಪನಿ 7 ಎಕರೆ ವಿಸ್ತಾರವಾದ ಜಾಗದಲ್ಲಿದೆ. ಆದರೆ ಇಲ್ಲಿ ಕಟ್ಟಡ ಇರೋದು 40% ಭಾಗದಲ್ಲಿ ಮಾತ್ರ. ಉಳಿದ ಜಾಗಗಳಲ್ಲೆಲ್ಲ ಕಣ್ಣಿಗೆ ತಂಪೆರೆಯೋ ಹಸಿರೇ ಹಸಿರು. ಆದರೆ ಈ ಹಸಿರು ಬೆಳೆಸೋದಕ್ಕೆ ಅಂತ ನೀರನ್ನ ಪೋಲು ಮಾಡ್ತಾ ಇಲ್ಲ. ಇಲ್ಲಿಯ ಉದ್ಯೋಗಿಗಳು ಬಳಸಿದ ನೀರನ್ನ ಪುನಃ ಶುದ್ಧೀಕರಿಸಿ ಈ ಗಿಡ ಮರ ತೋಟಗಳಿಗೆ ಬಳಸಲಾಗ್ತಾ ಇದೆ. ಕ್ಯಾಟಿನ ತ್ಯಾಜ್ಯ, ಗಿಡ ಮರಗಳ ಒಣಗಿದ ಎಲೆಗಳನ್ನ ಗೊಬ್ಬರವನ್ನಾಗಿ ಮರುಬಳಕೆ ಮಾಡಲಾಗ್ತಾ ಇದೆ. ಆಫೀಸ್ ಯೂಸ್ ಆಗಿರೋ ಡೊಮೆಸ್ಟಿಕ್ ಎಫಿಲೆಂಟ್ಸ್ ನಾವು ಟ್ರೀಟ್ ಮಾಡಿಬಿಟ್ಟು ಆ ವಾಟರ್ನೆಲ್ಲನೂ ಗಾರ್ಡನ್ಗೆ ಯೂಸ್ ಮಾಡ್ತೀವಿ. ಮತ್ತು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತೀವಿ. ರೈನ್ ವಾಟರ್ ಹಾರ್ವೆಸ್ಟ್ ಮಾಡಿ ಕಲೆಕ್ಟ್ ಮಾಡಿರೋ ವಾಟರನ್ನು ಮತ್ತು ಗಾರ್ಡನ್ಗೆ ರೀಚಾರ್ಜ್ ಮಾಡ್ತೀವಿ. ರೀಚಾರ್ಜ್ ಮಾಡಿ ನಾವು ಒಂದು ಸ್ವಲ್ಪ ನೀರನ್ನು ಹೊರಗಡೆ ಬಿಡೋದಿಲ್ಲ. ಏನೋ ನ್ಯಾಚುರಲ್ ರಿಸೋರ್ಸಸ್ ಏನು ನಮ್ಮ ಇದರಲ್ಲಿ ಸಿಗುತ್ತೆ ಎಲ್ಲ ಇಲ್ಲೇ ಯೂಸ್ ಮಾಡ್ತೀವಿ. ಮತ್ತು ಗೊಬ್ಬರ ನಮ್ಮದು ಮರಗಿಡಗಳ ಕಸ ಎಲ್ಲನೂ ನಾವೇ ಗೊಬ್ಬರ ಪ್ರಿಪೇರ್ ಮಾಡಿಕೊಂಡು ಮತ್ತು ಎಲ್ಲ ಗಿಡಗಳಿಗೆಲ್ಲ ಯೂಸ್ ಮಾಡ್ಕೊತೀವಿ. ನ್ಯಾಚುರಲ್ ಆಗಿ ಯೂಸ್ ಮಾಡಿಕೊಂಡು ಬೆಳೆಗಳೆಲ್ಲ ಬೆಳಿತೀವಿ. ನೀರನ್ನ ಸಮರ್ಥವಾದ ರೀತಿಯಲ್ಲಿ ಬಳಸಿಕೊಳ್ಳೋದ್ರಿಂದಲೇ ಬೇಸಿಗೆನಲ್ಲೂ ಕೂಡ ಇಲ್ಲಿ ತಂಪನೆಯ ಹವೆ ನಿರ್ಮಾಣವಾಗಿದೆ. ಆಫೀಸಿನ ಯಾಂತ್ರಿಕ ಕೆಲಸದಿಂದ ಬೇಸತ್ತ ಉದ್ಯೋಗಿಗಳು ಬಿಡುವು ದೊರೆತ ಕೂಡಲೇ ಮರಗಳ ನೆರಳಲ್ಲಿ ವಿಶ್ರಾಂತಿ ಪಡಿತಾರೆ. ತಂಪು ಗಾಳಿಗೆ ಮನ ಹಗುರಾಗಿ ಹೊಸ ಚೈತನ್ಯದೊಡನೆ ಮತ್ತೆ ಕೆಲಸಕ್ಕೆ ಹಾಜರಾಗ್ತಾರೆ. ಮನೇಲಿದ್ದಂಗೆ ಅನಿಸುತ್ತೆ ನನಗೆ. ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅನಿಸಲ್ಲ. ಯಾಕಂದರೆ ಒಳ್ಳೆ ಗಾಳಿ ಫಸ್ಟು ಮೋಸ್ಟ್ ಇಂಪಾರ್ಟೆಂಟು. ಅದ್ರ ಜೊತೆಗೆ ನಮಗೆ ತುಂಬ ಯೂಸ್ಫುಲ್ ಕೂಡ ಇದು. ನಾವು ಇಲ್ಲಿ ಏನೇನು ಬೆಳೆಸ್ತಾ ಇದ್ದೀವಿ ಅದು ತುಂಬಾ ಯೂಸ್ಫುಲ್ಲು. ನಮ್ಮ ಕೆಫೆಟೇರಿಯಲ್ಲೇ ಯೂಸ್ ಮಾಡ್ತಾರೆ. ತರಕಾರಿ ಯಾವ್ದು ಬೆಳೆಸ್ತಾ ಇದ್ದೀವೋ ಅದೆಲ್ಲ ನಮ್ಮ ಕೆಫೆಟೇರಿಯಲ್ಲಿ ಯೂಸ್ ಮಾಡ್ತೀವಿ ಊಟಕ್ಕೆ. ಸೊ ಹಾಗಾಗಿ ಇದು ನನ್ನ ಪ್ರಕಾರ ಇದು ತುಂಬ ಒಳ್ಳೆಯ ಇನಿಷಿಯೇಟಿವ್ ನಾವು ತಗೊಂಡಿರೋದು ಇಲ್ಲಿಂದ. ಉದ್ಯೋಗಿಗಳ ಆರೋಗ್ಯದ ಬಗ್ಗೆಯೂ ಇಲ್ಲಿ ವಿಶೇಷ ಕಾಳಜಿ ವಹಿಸಲಾಗುತ್ತೆ. ಡಯಟ್ ಬಗ್ಗೆ ವಿಶೇಷ ಕಾಳಜಿ ವಹಿಸುವವರಿಗಾಗಿಯೇ ಕ್ಯಾಂಟೀನ್ನಲ್ಲಿ ಆರೋಗ್ಯಕರವಾದ ಆಹಾರ ದೊರೆಯುತ್ತೆ. ಚಪಾತಿ, ದಾಲ್, ತರಕಾರಿಗಳು, ಹಣ್ಣುಗಳು, ಪುದೀನ ಜ್ಯೂಸ್ ಹೀಗೆ ಆರೋಗ್ಯಯುತ ಆಹಾರವನ್ನೇ ನೀಡಲಾಗುತ್ತೆ. ಇವೆಲ್ಲ ಆಹಾರ ಪ್ರಜ್ಞೆಯುಳ್ಳ ಹುಡುಗಿಯರಿಗೆ, ಮಧುಮೇಹಿಗಳಿಗೆ ವರದಾನವೆನಿಸಿದೆ. ನ್ಯೂಟ್ರಿಷಸ್ ಫುಡ್ ಕೊಡ್ತಾರೆ, ಬ್ಯಾಲೆನ್ಸ್ಡಾಗಿ ಇರುತ್ತೆ. ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸು, ಫ್ರೂಟ್ಸು, ಜ್ಯೂಸು. ಸೊ ತುಂಬ ಒಳ್ಳೆಯ ಇನಿಷಿಯೇಟಿವು. ಸುಮಾರು ಜನ ಲೈಕ್ ಮಾಡ್ತಾ ಇದ್ದಾರೆ. ಸ್ಟಾರ್ಟ್ ಆದಾಗ ಒಂದು 14-15 ಈ ಥರ ಹೋಗ್ತಾ ಇದ್ದಿದ್ದು ಇವತ್ತು 50-60 ಹೋಗ್ತಾ ಇದೆ ಅನಿಸುತ್ತೆ. ಜನ ಇಷ್ಟಪಡ್ತಾ ಇದ್ದಾರೆ. ಇಲ್ಲಿನ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಅಷ್ಟೇ ವಿಶಿಷ್ಟವಾಗಿದೆ. ಸಿಂಗಪುರ್ ಚೆರ್ರಿ ಗಿಡಗಳ ನೆರಳಲ್ಲಿ ಸದಾ ತಂಪಾಗಿರ್ತವೆ. ವಾಹನಗಳ ನೆರಳಾಗಿ ಬಳಸಲಾಗುತ್ತದೆ. ಇಲ್ಲಿಯ MD ಇರಲಿ, ಸಾಮಾನ್ಯ ಉದ್ಯೋಗಿಯೇ ಇರಲಿ, ಎಲ್ಲರ ವಾಹನಗಳಿಗೂ ಇದೇ ವ್ಯವಸ್ಥೆ. ಬಂದ ತಕ್ಷಣ 5 years ಬ್ಯಾಕ್ ಬಂದ ತಕ್ಷಣ ನಾನು ಹೇಗೆ ಒಂದು ಕ್ಯಾಶುವಲ್ ರೌಂಡ್ ತೊಗೊಳ್ತಾ ಇದ್ದೆ. ನೋಡಿದಾಗ ಪಾರ್ಕಿಂಗ್ ಒಂದು ಎಲ್ಲ ಗಾಡಿಗಳು ಪಾರ್ಕ್ ಮಾಡ್ತಾಯಿದ್ರು. ಎಲ್ಲ ಬಿಸಿಲಲ್ಲಿ ನಿಂತಿರೋದು ಗಾಡಿಗಳೆಲ್ಲ. ತೆಲ್ಬಿಟ್ಟು ತಕ್ಷಣ ನಾನು ಸಿಂಗಪುರ್ ಚೆರಿ ಅಂತ ಗಿಡನ ತಂದು ನೆಡೆಸಿದೆ. ಆಲ್ಮೋಸ್ಟ್ ಒಂದು 50 ಗಿಡ ಅದನ್ನು ನೆಡೆಸಿದ ತಕ್ಷಣ ಆಲ್ಮೋಸ್ಟ್ ಇನ್ ಸ್ಪ್ಯಾನ್ ಆಫ್ 7-8 months ದಟ್ ಗ್ರೋಸ್ ವೆರಿ ಫಾಸ್ಟ್. ಆ್ಯಂಡ್ ತುಂಬ ಚೆನ್ನಾಗಿ ಬೆಳೀತು. ಒಳ್ಳೆ ಕವರು ಆಯಿತು, ಒಳ್ಳೆ ಶೇಡಿಂಗ್ ಇದೆ ಚೆನ್ನಾಗಿ, ಮತ್ತು ಒಳ್ಳೆ ಹಣ್ಣು ಬಿಡುತ್ತೆ ಅದರಲ್ಲಿ.
ಅದರಿಂದ ಏನಾಗುತ್ತೆ ಎಕೋ ಬ್ಯಾಲೆನ್ಸ್ ಅಂತಾರೆ, ಮತ್ತು ಪಕ್ಷಿಗಳು ಸುಮಾರು ಪಕ್ಷಿಗಳು ಬರುತ್ತೆ. ಕೇವಲ ಬಾಹ್ಯ ಸೌಂದರ್ಯಕ್ಕೆ ಮಾತ್ರ ಬೆಲೆ ಕೊಡದೆ ಹಸಿರು ಬೆಳೆಸುವ ಜೊತೆಯಲ್ಲೇ ನಿಸರ್ಗವನ್ನ ಅರ್ಥ ಮಾಡಿಕೊಳ್ಳುವ, ಅದರೊಂದಿಗೆ ಬೆರೆಯುವ ಮೂಲಕ ನೈಸರ್ಗಿಕ ಸಮತೋಲನಕ್ಕೆ ನಾಂದಿ ಹಾಡುವ ಟಿಮ್ಕೆನ್ ಕಂಪನಿಯ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. ಐಟಿ ಕ್ಷೇತ್ರವೆಂದರೆ ದೊಡ್ಡ ದೊಡ್ಡ ಕಟ್ಟಡಗಳು, ಹಗಲು ರಾತ್ರಿಯ ಪರಿವೇ ಇಲ್ಲದ ಜನರು ಎಂಬ ಕಾಲವೊಂದಿತ್ತು. ಆದರೆ ಈಗ ಇಲ್ಲೂ ಕೂಡ ಗಿಡ ಮರಗಳ ತಂಪು, ಮಣ್ಣಿನ ಕಂಪು ಕಂಡು ಬರ್ತಾ ಇದೆ. ಹೀಗೆ ಪರಿಸರದ ಜೊತೆಗೆ ತಂತ್ರಜ್ಞಾನವು ಬೆಳೆಯೋದನ್ನು ಅಭಿವೃದ್ಧಿ ಅಂತ ಹೇಳ್ಬೋದು ಅಲ್ವೇ? ಕ್ಯಾಮ್ರಾಮನ್ ಪ್ರಕಾಶ್ ಜೊತೆ ರಜನಿ MG, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಆಫೀಸ್ ಅಂಗಳದಲ್ಲಿ ಬಾಳೆ ತೋಟ ನೋಡಿದ್ರೆ ಯಾರಕ್ಕೆ ತಾನೇ ಅಚ್ಚರಿಯಾಗೋದಿಲ್ಲ. ಇದೇ ರೀತಿ ಎಲ್ಲ ಕಂಪನಿಗಳು ಹಸಿರನ್ನ ಬೆಳೆಸಿದ್ರೆ ಬೆಂಗಳೂರಿಗೆ ಗಾರ್ಡನ್ ಸಿಟಿ ಅನ್ನೋದಕ್ಕೂ ಒಂದು ಅರ್ಥ ಬರುತ್ತೆ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.